ಹಾಯ್ ಹಲೋ ಮಕ್ಕಳೇ, ಏನಪ್ಪ ಏನು ಮಾಡ್ತಾ ಇದ್ದೀರಾ? ಓದ್ತಾ ಇದ್ದೀರಲ್ವಾ? ಹಾಗಿದ್ರೆ FA3ಗೆ ನಿಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಆದ ಚಾಪ್ಟರ್ ಇದು. ಹಾಗೆ ಆ್ಯನ್ಯುವಲ್ ಎಕ್ಸಾಮಲ್ಲೂ ಇದರ ವೇಟೇಜ್ ಯಾವಾಗಲೂ 4ರಿಂದ 6 ಅಂಕ ಇರುತ್ತೆ, ಅಥವಾ 7 ಅಂಕನೂ ಒಂದೊಂದು ಸತಿ ಸಂದರ್ಭ ಕೂಡ ಬಂದಿದೆ. ಸಂದರ್ಭ 2 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆ ಬಂದಿದೆ. ಇಲ್ಲಾಂದರೆ ಒಂದು ಸತಿ 4 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, ಈ ಥರ ಬಂದಿದೆ. ಹಾಗಾಗಿ ಇದರ ವೇಟೇಜು ತುಂಬ ಮಕ್ಕಳೇ, ಅದಕ್ಕೋಸ್ಕರ ಮರೀದೆ ಇದನ್ನು ನೋಡ್ಕೊಳ್ಳಿ. ಹಾಗಿದ್ರೆ ನಾನು ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ಶಬರಿ ಪಾಠದ LBA ಕ್ವಶನ್ಸನ್ನು ಮಾಡ್ತಾ ಇದ್ದೀನಿ. LBA ಕ್ವಶನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಲ್ವಾ ಮಕ್ಕಳೇ? ಹಾಗಿದ್ರೆ LBA ಕ್ವಶನ್ನಲ್ಲಿ ಏನೇನು ಇಂಪಾರ್ಟೆಂಟು ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇದಂತೂ ತುಂಬ ಈಸಿ. ಶ್ರೀರಾಮನ ತಂದೆಯ ಹೆಸರೇನು ಅಂತ ಇದೆ. ಶ್ರೀರಾಮನ ತಂದೆ ಹೆಸರು ದಶರಥ ಅಂತ ಹೇಳಿ ಬರೀರಿ. ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿದ್ದಳು ಅಂತ ಹೇಳಿದರೆ ಹೂವು, ರುಚಿಕರವಾದ ಹಣ್ಣು ಹಂಪಲುಗಳು ಮತ್ತು ಮಧುಪರ್ಕ ಅಂತ ಹೇಳಿ ಒಂದು ಐಟಮ್ ಬರುತ್ತೆ. ಅದು ಏನಪ್ಪ ಅಂದರೆ ನಮ್ಮ ಪಂಚಾಮೃತ ಇರುತ್ತಲ್ಲ ಆ ಥರ 5 ಅಂಶಗಳಿರುತ್ತೆ. ಅದರಲ್ಲಿ ಜೇನುತುಪ್ಪ, ಹಾಲು, ಮೊಸರು ಎಲ್ಲ ಹಾಕಿರುವಂಥದ್ದು. ಅದಕ್ಕೆ ಮಧುಪರ್ಕ ಅಂತ ಹೇಳಿ ಇಲ್ಲಿ ಹೆಸರು ಕೊಟ್ಟಿದ್ದಾರೆ. ಮಧುಪರ್ಕವೆಂಬ ಪಾನೀಯವನ್ನು ಸಂಗ್ರಹಿಸಿದ್ದಳು. ಹಾಗಿದ್ರೆ ಏನೇನು? ಹೂವು ಮತ್ತು ಹಣ್ಣು ಹಂಪಲುಗಳು, ರುಚಿಕರವಾದ ಸವಿಯಾದ ಹಣ್ಣು ಹಂಪಲುಗಳು ಮತ್ತು ಮಧುಪರ್ಕವನ್ನು ಸಂಗ್ರಹಿಸಿದ್ದಳು ಅಂತ ಹೇಳ್ಬರಿ. ಇಲ್ಲಿ ಮಧು ಅಂತ ಹೇಳಿದರೆ ಜೇನುತುಪ್ಪ, ಜೇನು, ಮಧು ಅಂತಂದರೆ ಅದರಿಂದ ಮಾಡಿದಂಥ ಪಾನೀಯ ಮಧುಪರ್ಕ ಅಂತ ಹೇಳಿ. ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಅಂತಂದರೆ ಅದು ನೋ ಡೌಟ್ ಶಬರಿ. ಮತಂಗಾಶ್ರಮ ಅಂದರೆ ಮತಂಗ ಋಷಿಗಳು ಶಬರಿಯ ಏನಾಗಿರ್ತಾರೆ? ಗುರುಗಳಾಗಿರ್ತಾರೆ. ಅವರ ಆಶ್ರಮದಲ್ಲಿ ಶಬರಿ ಇರ್ತಾಳೆ, ರಾಮ ಬರ್ತಾನೆ ಅಂತ ಕಾಯ್ತಾ ಇರ್ತಾಳೆ. ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಅಂತ ಹೇಳಿದರೆ ಇಲ್ಲಿ ಧನು ಅಂತ ಹೇಳಿ ಬರೀರಿ. ಇಲ್ಲ ಧನು ತಪಸ್ವಿ ಅಂತ ಕೊಟ್ಟಿದ್ದಾರೆ. ಕೆಲಸ ಧನು ರಾಕ್ಷಸ ಅಂದರೂ ಕೂಡ ಓಕೆ, ಯಾಕಂದರೆ ಅವನು ಗಂಧರ್ವ ಆಗಿರ್ತಾನೆ. ಅವನಿಗೆ ಏನು ಮಾಡ್ತಾರೆ ಅಂದರೆ ಶಾಪ ಬಂದಿರುತ್ತೆ, ಅದರಿಂದ ಅವನು ರಾಕ್ಷಸ ಜನ್ಮವನ್ನು ತಳೆದಿರ್ತಾನೆ. ಆವಾಗ ರಾಮ ವಿಷ್ಣುವಿನ ಅವತಾರ ಅಲ್ವಾ, ರಾಮನ ರೂಪದಲ್ಲಿ ಬಂದು ಅವನಿಗೆ ಸಂಹಾರ ಮಾಡಿ ಅವನನ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಮುಕ್ತಿಯನ್ನು ಕೊಡ್ತಾನೆ. ಅವನು ಗಂಧರ್ವ ಆಗಿರ್ತಾನೆ. ಅವನಿಗೆ ಮತ್ತೇನಾಗಿರ್ತದೆ ಅಂದರೆ ಇಂದ್ರನ ಒಂದು ವಜ್ರಾಯುಧದಿಂದ ಅವನನ್ನು ಹೊಡೆದಿದ್ದಕ್ಕೆ ಅವನ ತಲೆ ಇರುತ್ತಲ್ಲ ಅವನ ಹೊಟ್ಟೆಯಲ್ಲಿ ಹೋಗಿ ಸಿಕ್ಕೊಂಡಿರುತ್ತೆ. ಅದಕ್ಕೆ ಅವನಿಗೆ ಉದರ್ ಮುಖ ಅಂತ ಹೇಳ್ತಾರೆ. ಉದರ್ ಅಂದರೆ ಹೊಟ್ಟೆ, ಮುಖ ಏನಾಗಿರುತ್ತೆ? ಹೊಟ್ಟೆ ಒಳಗೆ ಹೋಗಿರುತ್ತೆ. ಅದಕ್ಕೆ ಅದನ್ನು ಮರಿಬೇಡಿ, ಅಂದರೆ ಸುಮ್ಮನೆ ಗೊತ್ತಿರಲಿ ಅಂತ. ಅದೇನು ಕೇಳ್ತಾರ ಮ್ಯಾಮ್ ಅಂತ ಹೇಳ್ಬೋದು, ಅದನ್ನೇನು ಕೇಳಲ್ಲ, ಸುಮ್ಮನೆ ಗೊತ್ತಿರಲಿ. ಧನು ಅನ್ನೋ ರಾಕ್ಷಸ, ಧನು ಅನ್ನೋ ಅವನು ಗಂಧರ್ವ ಆಗಿರ್ತಾನೆ. ಗಂಧರ್ವ ಇದ್ದವನು ಅವನಿಗೆ ಶಾಪ ಬಂದು ರಾಕ್ಷಸ ಆಗಿರ್ತಾನೆ. ಓಕೆನಾ ಮಕ್ಕಳೇ? ಸರಿ, ನೆಕ್ಸ್ಟ್ ನೋಡಿ, ಇಲ್ಲಿ ಭೂಮಿ ಜಾತೆ ಯಾರು? ಭೂಮಿ ಜಾತೆ ಅಂದರೆ ಇಲ್ಲಿ ಸೀತೆ. ಸೀತೆ ಯಾಕಂದರೆ ಭೂಮಿ ಒಳಗಡೆ ಸಿಗ್ತಾಳೆ. ಅವಳು ಭೂಮಿಯನ್ನು ಅಗಿತಾ ಇರಬೇಕಾದ್ರೆ ಸಿಗ್ತಾಳೆ. ಭೂಮಿಯ ಮಗು ಆಗಿರ್ತಾಳೆ. ಅದಕ್ಕೆ ಭೂಮಿ ಜಾತೆ, ಭೂಮಿಯಲ್ಲಿ ಸಿಕ್ಕಂಥ ಹುಡುಗಿ ಅಂತ ಹೇಳೋದಕ್ಕೆ ಭೂಮಿ ಜಾತೆ ಸೀತೆ ಅಂತ ಹೇಳ್ತಾರೆ. ರಾಮನ ಬರುವಿಕೆಗಾಗಿ ಮತಂಗಾಶ್ರಮದಲ್ಲಿ ಕಾಯುತ್ತಿದ್ದವರು ಯಾರು ಅಂದರೆ ಶಬರಿ ಅಂತ ಹೇಳಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಅಲ್ವಾ? ಓಕೆ, ಹೀಗೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಕೊಡ್ಬೋದು. ಇಲ್ಲಿ ನೋಡಿ 2-3 ವಾಕ್ಯದಲ್ಲಿ ಅಥವಾ 3ರಿಂದ 4 ವಾಕ್ಯನೂ ಬರ್ಬೋದು ಇದರಲ್ಲಿ. ಓಕೆನಾ? 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಬರುತ್ತಲ್ಲ. ಇಲ್ಲಿ ರಾಮನು ಗಿರಿವನವನ್ನು ಪ್ರಾರ್ಥಿಸಿದ ಬಗೆಯನ್ನು ತಿಳಿಸಿ ಅಂತ ಹೇಳಿದ್ದಾರೆ. ರಾಮನು ಗಿರಿವನವನ್ನು ಪ್ರಾರ್ಥಿಸಿದ ಬಗೆಯನ್ನು ತಿಳಿಸಿ. ರಾಮನು ಎಲೆ ಗಿರಿವನವೇ, ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತಿದ್ದೇನೆ, ಹೇಳಿರಿ, ನನ್ನ ಪ್ರೀತಿಯ ರಾಣಿ ಸೀತೆಯು ದೊರೆಯುವಳೆ, ದೊರೆಯುವುದಿಲ್ಲವೇ? ಅಥವಾ ಅಲ್ಲಿ ನಿಮಗೆ ಪುಸ್ತಕದಲ್ಲಿ ದೊರೆಯುವಳೆ ಅಥವಾ ದೊರೆಯಳೆ ಅಂತ ಕೇಳಿದ್ದಾರೆ, ಅದನ್ನು ಕೂಡ ಬರಿಬೋದು. ಓಕೆ, ಇದನ್ನು ಬರೆಯೋ ಬದಲು ಅಲ್ಲಿ ಇದ್ದಂಗೆ ಕಾಂಟೆಸ್ಟಲ್ಲಿ ಬರಿತೀನಿ ಮ್ಯಾಮ್ ನಾನು ಅಂತ ಹೇಳಿದರೆ ಅಲ್ಲಿ ದೊರೆಯುವಳೆ ಅಥವಾ ದೊರೆಯಳೆ. ದೊರೆಯುವಳೆ ಅಂದರೆ ಸಿಗ್ತಾಳ, ದೊರೆಯಳೆ ಸಿಗಲ್ವಾ ಅಂತ ಹೇಳಿ ಕೇಳಿದ್ದಾರೆ, ಅದನ್ನು ಕೂಡ. ಅವಳು ಇರುವ ನೆಲೆ ಯಾರಾದರೂ ತಿಳಿದಿರುವಿರಾ? ನನ್ನ ಹೃದಯದ ಈ ದುಃಖ ನಾಶವಾಗುತ್ತಿಲ್ಲವೇ ಅಂತ ಹೇಳಿ ಅವನು ಗಿರಿ ಮತ್ತು ವನಗಳನ್ನು, ಗಿರಿ ಅಂತ ಹೇಳಿದ್ರೆ ಬೆಟ್ಟ, ವನ ಅಂತಂದರೆ ಕಾಡು, ಅದಕ್ಕೆ ಪ್ರಾರ್ಥಿಸ್ಕೊಳ್ತಾನಲ್ಲ ಅದನ್ನು ಹೇಳಬೇಕು ಮಕ್ಕಳೇ. ಈ ಕ್ವಶನು ಕೂಡ ಸುಮಾರು ಸತಿ ಬಂದಿದೆ ಇದು. ನೆಕ್ಸ್ಟ್, ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಅಂತ ಹೇಳಿದೆ. ಆವಾಗ ಅವರ ಅಣ್ಣ ತುಂಬ ದುಃಖ ಆಗಿರ್ತಾನಲ್ಲ, ಆವಾಗ ಲಕ್ಷ್ಮಣ ಹೇಳ್ತಾನೆ, ತಾಳಿಕೋ ಅಣ್ಣ. ಇದನ್ನು ಕೋಡ್ಸಲ್ಲೇ ಬರೀರಿ. ತಾಳಿಕೋ ಅಣ್ಣ, ತಾಳಿಕೋ
ಸೂರ್ಯನೇ ಕಾಂತಿಯನ್ನು ಕಳೆದುಕೊಂಡರೆ, ಅಂದರೆ ನೀನೇ ಕಾಂತಿಯನ್ನು ಕಳೆದುಕೊಂಡ್ರೆ, ನೀನು ಅಷ್ಟು ಸ್ಥೈರ್ಯವಂತ ಧೈರ್ಯವಂತ, ನೀನೇ ಕಾಂತಿಯನ್ನು ಕಳೆದುಕೊಂಡ್ರೆ ಕಾಂತಿಯನ್ನು ನೀಡುವವರು ಯಾರು? ರಾಮನೇ ಧೈರ್ಯವನ್ನು ಕಳೆದುಕೊಂಡರೆ ಈ ಲೋಕಕ್ಕೆ ಸ್ಥೈರ್ಯ ಸ್ಥೈರ್ಯ ಅಂತ ಹೇಳಿದ್ರೆ ಸಮಾಧಾನ ಸಮಾಧಾನವನ್ನು ನೀಡುವವರು ಯಾರು ಎಂದು ಅಣ್ಣನನ್ನು ಸಂತೈಸಿದನು. ಏನು ಮಾಡ್ತಾನೆ? ಅಣ್ಣನನ್ನು ಅವನು ಏನು ಮಾಡ್ತಾನೆ? ಸಂತೈಸ್ತಾನೆ. ಅಣ್ಣ ತಾಳ್ಕೋ ಅಣ್ಣ ಅಂತ ಹೇಳ್ತಾನೆ. ತಾಳಿಕೋ ಅಣ್ಣ, ತಾಳಿಕೋ, ಸೂರ್ಯನೇ ಕಾಂತಿಯನ್ನು ಕಳೆದುಕೊಂಡರೆ ಈ ಲೋಕಕ್ಕೆ ಕಾಂತಿಯನ್ನು ನೀಡುವವರು ಯಾರು? ರಾಮನೇ ಧೈರ್ಯ ಕಳೆದುಕೊಂಡರೆ ಈ ಲೋಕಕ್ಕೆ ಸ್ಥೈರ್ಯ ನೀಡುವವರು ಯಾರು ಎಂದು ಅಣ್ಣನನ್ನು ಸಂತೈಸಿದನು. ಅಣ್ಣನನ್ನು ಸಂತೈಸ್ತಾನೆ. ಅಣ್ಣ ಏನೂ ಆಗಲ್ಲ ಅಂತ ಹೇಳ್ತಾನೆ. ಸರಿನಾ? ಓಕೆ. ಇಲ್ಲಿ ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡ ಸಿದ್ಧತೆಗಳಾವವು ಅಂತ ಕೇಳ್ತಾರೆ. ರಾಮನ ಸ್ವಾಗತಕ್ಕಾಗಿ ಶಬರಿ ಕಡು ಸವಿಯಾದ ಬಗೆ ಬಗೆಯ ಹಣ್ಣು ಹಂಪಲುಗಳನ್ನು, ಜೇನುತುಪ್ಪ ಅಧಿಕವಾಗಿರುವ ಮಧುಪರ್ಕವೆಂಬ ಪಾನೀಯವನ್ನು ಮತ್ತು ಸುವಾಸನೆಯಿಂದ ಕೂಡಿದಂಥ ಹೂಗಳನ್ನು ಸಂಗ್ರಹಿಸಿ ಸಿದ್ಧ ಮಾಡಿಕೊಂಡಿದ್ದಳು ಅಂತ ಬರೆದ್ರೆ ಆಯಿತು. ಇಲ್ಲಿ 3 ಕೀವರ್ಡ್ ಇದೆ. ಒಂದು ಯಾವುದು ಅಂತ ಹೇಳಿದ್ರೆ ಕಡು ಸವಿಯಾದ ಬಗೆ ಬಗೆಯ ಹಣ್ಣು ಹಂಪಲುಗಳನ್ನು, ತುಂಬ ಸ್ವೀಟ್ ಆಗಿರೋ, ತುಂಬ ಚೆನ್ನಾಗಿರುವಂಥ ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿದ್ಲು. ಒಂದು. ಎರಡನೇದು ಜೇನುತುಪ್ಪ ಅಧಿಕವಾಗಿರುವ, ಜಾಸ್ತಿ ಇರುವಂಥ ಮಧುಪರ್ಕವೆಂಬ ಪಾನೀಯವನ್ನು, ಮತ್ತು ತಳಿರು ಸುವಾಸನೆಯಿಂದ, ಅಂದರೆ ಸುವಾಸನೆ ಅಂತ ಹೇಳಿದ್ರೆ ತುಂಬ ಚಂದ ವಾಸನೆ ಬರುವಂತಹ ಕೂಡಿದ ಹೂಗಳನ್ನು ಸಂಗ್ರಹಿಸಿ ಸಿದ್ಧ ಮಾಡಿಕೊಂಡಿದ್ದಳು. ಈ 3 ಕೀ ಪಾಯಿಂಟ್ಸು. 3 ಬರೆದ್ರೆ 2 ಮಾರ್ಕು ಬಂದೇ ಬರುತ್ತೆ ಮಕ್ಕಳೇ. ಸರಿನಾ? ಓಕೆ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ. ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ ಅಂತ ಇದೆ ನೋಡಿ. ಇದು ಎಷ್ಟು ಸತೆ ಬಂದಿದೆ ನೋಡಿ. 2020 ಬಂದಿದೆ, 25 ಬಂದಿದೆ, 23 ಕೂಡ ಬಂದಿದೆ. ಓಕೆ, 3 ಟೈಮ್ಸ್ ಬಂದಿದೆ. ಇದು LBA ಕ್ವಶನ್. ಇಲ್ಲಿ ರಾಮ ಲಕ್ಷ್ಮಣ ಬಂದು ತನ್ನ ಮುಂದೆ ನಿಂತಿರುವುದನ್ನು ಕಂಡು ಶಬರಿ ಬೆರಗಾದರೆ, ಅವಳು ಬೆರಗಾಗ್ತಾಳೆ. ಅಯ್ಯೋ ನೀನೇನಾ ರಾಮ ಅಂತೇಳಿ ಕೈ ಮುಟ್ತಾಳೆ. ಕೈ ಮುಟ್ಟಿ ನೋಡ್ತಾಳೆ. ಕೈ ಮುಟ್ಟಿ ಅವಳು ಹೌದಾ ಅಂತ ಹೇಳ್ತಾಳೆ. ಪಾದಕ್ಕೆ ಬಿದ್ದುಬಿಡ್ತಾಳೆ. ಅವನನ್ನು ನಮಸ್ಕಾರ ಮಾಡೋಕ್ಕೆ ಹೋಗ್ತಾಳೆ. ಕೈಯನ್ನು ಕಣ್ಣಿಗೆ ಒತ್ಕೊಂಡು ಆನಂದದಿಂದ ಕಣ್ಣು ತಗೊಂಡು ಕಣ್ಣಿಗೆ ಹಿಂಗೆ ಹಚ್ಕೊಂಡ್ಬಿಟ್ಟು ನೋಡ್ತಾಳೆ, ಏನು ಮಾಡಿದೀಯಾ ಅಂತ ಗದ್ಗದಿಸುತ್ತಾ. ನೀವು ಬಂದಿದ್ದೀರಾ? ಓ, ನಾ ಏನು ಸಿದ್ಧನೇ ಮಾಡಿಲ್ಲ ಅಂತ ಹೇಳ್ತಾಳೆ. ನಿನ್ನೆ ಅಷ್ಟು ಚಂದ ಇರೋವಂಥ ಹೂ ಇಲ್ಲ ಇವತ್ತು. ಇನ್ನಷ್ಟು ಏನು ಮಾಡ್ತಾಳೆ? ತನ್ನ ಮನದ ಹಂಬಲವನ್ನು, ಅಂದರೆ ತನ್ನ ಏನೋ ತುಂಬ ಸತ್ಕಾರ ಮಾಡಬೇಕಾಗಿದೆ, ಆದರೆ ಏನೂ ಸರಿಯಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಅವಳಿಗೆ. ಯಾಕಂದರೆ ತುಂಬ ದಿನದಿಂದ ಕಾಯ್ತಾ ಇದ್ಲು. ಎಗ್ದಮ್ ಬಂದುಬಿಟ್ಟ ಅಲ್ವಾ, ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಅವಳಿಗೆ. ಆವಾಗ ಸುವಾಸನೆ ಬೀರುವ ಹೂಮಾಲೆಯನ್ನು ತನ್ನ ಕೈಯಲ್ಲಿ ಕಟ್ತಾ ಇರ್ತಾಳಲ್ವ, ರಾಮ ಬರ್ತಾನೆ ಅಂತ ಹೇಳ್ಕೊಂಡು ಹಾಡು ಹೇಳ್ಕೊಂಡು ಕಟ್ತಾ ಇರ್ತಾಳಲ್ವ, ಆ ಮಾಲೆಯನ್ನು ತಗೊಂಡು ಅವನ ಕೊರಳಿಗೆ ಹಾಕ್ತಾಳೆ. ರುಚಿಯಾದ ಹಣ್ಣುಗಳನ್ನು ಕೊಡ್ತಾಳೆ. ಮತ್ತು ಅವರಿಬ್ಬರಿಗೂ ನೀವೇನಂತ ಹೇಳ್ತಾಳೆ ಅಂತ ಹೇಳಿದ್ರೆ, ನಿಮಗಾಗಿ ಇದನ್ನೆಲ್ಲ ಕೊಟ್ಟಿದ್ದೀನಿ, ಸಮರ್ಪಣೆ ಮಾಡ್ತಾ ಇದ್ದೀನಿ, ನಿಮ್ಗೆ ಅರ್ಪಿಸ್ತಾ ಇದ್ದೀನಿ, ತಗೊಳ್ಳಿ ಅಂತ ಹೇಳ್ತಾಳೆ. ಆಮೇಲೆ ಎಲ್ಲ ಕೊಟ್ಟು ಉಪಚಾರವನ್ನು ಮಾಡ್ತಾಳೆ ಅಂತ ಬರೆದ್ರೆ ಆಯಿತು ಮಕ್ಕಳೇ. ಇಲ್ಲಿ ನೀವು ಕೀವರ್ಡ್ಸ್ ಆಗಿ ಏನು ಬರಿಬೇಕು ಅಂತ ಹೇಳಿದರೆ, ರಾಮ ಬಂದು ನಿಂತಾಗ ಅವಳ ಎಕ್ಸ್ಪ್ರೆಷನ್ ಏನಿತ್ತು, ಅವಳು ಅವನ ಕೈಯನ್ನು ಮುಟ್ಟಿ ಏನು ನೋಡ್ತಾಳೆ, ಹೌದಾ ನಿಜವಾಗ್ಲೂ ರಾಮ ಬಂದಿದ್ದಾನ ಅಂತ ನೋಡ್ತಾಳೆ, ಅದು ಕೀವರ್ಡ್ ಆಗಿದೆ ಫಸ್ಟ್. ಸೆಕೆಂಡ್ ಒನ್ ಏನಾಗಿದೆ ಅಂತ ಹೇಳಿದರೆ, ನಿನ್ನೆ ಅಷ್ಟೇನು ಚೆನ್ನಾಗಿಲ್ಲ ಅಂತ ಹಂಬಲದಿಂದ ಏನು ಮಾಡಬೇಕು ಅಂತ ಗೊತ್ತಾಗದೆ ತೋಚದೆ ಅವಳು ಚಡಪಡಿಕೆಯನ್ನು ಮಾಡ್ತಾಳಲ್ಲ, ಅದು ಸೆಕೆಂಡ್ ಕೀವರ್ಡ್. ಥರ್ಡ್ ಏನು ಗೊತ್ತಾ, ಎಲ್ಲ ತನ್ನ ಮಧುಪರ್ಕವನ್ನು ಹಣ್ಣು ಹಂಪಲನ್ನು ಕೊಡ್ತಾಳೆ, ಕೊಳ್ಳಿಗೆ ಹೂಮಾಲೆಯನ್ನು ಹಾಕ್ತಾಳೆ. ಈ ವಿಷಯಗಳನ್ನು ಬರಿಬೇಕು ಮಕ್ಕಳೇ. ಇದಿಷ್ಟು ಏನಾಗಿರುತ್ತೆ, ಇದು ಸ್ವಲ್ಪ ದೊಡ್ಡ ಆನ್ಸರ್ ಆಗಿದೆ, ಆದರೆ ಕೊಡುವ ಸಾಧ್ಯತೆ ತುಂಬ ಸತಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಓಕೆನಾ? ಇಲ್ಲಿ ಸ್ವಲ್ಪ ಕಟ್ ಶಾರ್ಟ್ ಕೂಡ ಮಾಡ್ಬೋದು, ನೀವು ಕಟ್ ಶಾರ್ಟ್ ಕೂಡ ಮಾಡ್ಬೋದು. ಸರಿನಾ? ಇಲ್ಲಿ ನೋಡಿ, ಆತಿಥ್ಯ ಸ್ವೀಕರಿಸಿದ, ಇಲ್ಲಿ ಇದು ಬಂದ್ಬಿಟ್ಟಿದೆ, ಇದು ಲಾಸ್ಟಲ್ಲಿ ಬರಬೇಕು ಮಕ್ಕಳೇ. ಓಕೆ, ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ ಹೇಳಿದ ಮಾತುಗಳಾವವು ಅಂತ ಕೇಳ್ತಾರೆ. ರಾಮಲಕ್ಷ್ಮಣರು ಶಬರಿಗೆ ಹೇಳಿದಂಥ ಮಾತು ಯಾವುದು ಅಂತ ಹೇಳ್ತಾರೆ. ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು, ತಾಯಿ ನಿನ್ನ ಪ್ರೀತಿಯಲ್ಲಿ ನಿನ್ನ ಸುಖದಲ್ಲಿ ನಾವು ಸುಖಿಗಳಾಗಿದ್ದೇವೆ. ಇದೆಲ್ಲ ಕೋಟ್ಸಲ್ಲೇ ಬರೀರಿ ಮಕ್ಕಳೇ. ನಿನ್ನ ಪ್ರೀತಿಯಲ್ಲಿ ನಿನ್ನ ಏನು ಮಾಡಿದ್ದೀವಿ, ನಾವು ಸುಖಿಗಳಾಗಿದ್ದೇವೆ. ಎಲ್ಲಿ? ನಿನ್ನ ಸುಖದಲ್ಲಿ.
ಅಂದರೆ ಕಾಡಿನಲ್ಲಿ ಈ ಆನಂದ ಕಾಣುವ ಪುಣ್ಯಕ್ಕೆ ಎಂದೆಂದಿಗೂ ನಾವು ಚಿರಋಣಿಗಳಾಗಿದ್ದೇವೆ ಅಂತ ಹೇಳ್ತಾರೆ. ನಿಮ್ಮ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತ ಅಂತ ಬರೆದ್ರೆ ಕೊರತೆ ಮಾಡಿ, ಕೊರತೆ ಕಾಣಲಿಲ್ಲ ಅಂತ ಮಾಡ್ಕೊಳ್ಳಿ. ನಮ್ಮ ಅರಮನೆಯಲ್ಲೂ ಕೂಡ ಇದಕ್ಕಿಂತ ಹಿತವಾದದ್ದು ಇಲ್ಲ. ಇಂದು ನಾವು ಕಾಡು ಎಂಬುದನ್ನು ಮರೆತು ಮನೆಯಂತೆ ತಿಳಿದಿದ್ದೇವೆ. ಅಂದರೆ ಕಾಡಿನಲ್ಲಿ ಇದ್ದೀವಿ ಅಂತ ಅನ್ನಿಸ್ತಾನೇ ಇಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ಇಷ್ಟೊಂದು ಪ್ರೀತಿ ತೋರುವ ನಿನ್ನನ್ನು ತಾಯಿ ಎಂದು ತಿಳಿದು, ಅಬ್ಬೆ ಅಂತ ಹೇಳ್ತಾರಲ್ಲ ರಾಮ, ಅಬ್ಬೆ ನನ್ನ ತಾಯಿ ಅಂತ ನಿನ್ಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಎಂದು ಶಬರಿಗೆ ಹೇಳಿದರು ಅಂತ ಬರಿಬೇಕು. ಓಕೆ, ಇದಿಷ್ಟು ಕೋರ್ಸಲ್ಲೇ ಬರಿಬೇಕು. ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಇವೆಲ್ಲ ಏನು ಗೊತ್ತಾ, ಕೋರ್ಸಲ್ಲಿ ಇರೋದ್ರಿಂದ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ನೋಡಿ, ಶಬರಿಯು ವನ್ಯ ಫಲಗಳನ್ನು ಕುರಿತು ಹೇಳಿದ ಮಾತುಗಳೇನು ಅಂತ ಹೇಳಿದರೆ, ಅವಳು ಏನಂತಾಳೆ, ಶಬರಿ ರಾಮನಿಗೋಸ್ಕರ ಹೂ ಹಣ್ಣು ಹಂಪಲಗಳನ್ನು ಹೊಂದಿಸುತ್ತಾ ಅವುಗಳನ್ನು ಉದ್ದೇಶಿಸಿ ಆ ಹೂ ಮತ್ತು ಹಣ್ಣುಗಳನ್ನು ಏನಂತ ಹೇಳ್ತಾಳೆ, ಎಲೆ ಕೆಂಪಾದ ಚಿಗುರೆ, ನಿನ್ನ ಎಳೆತನ ಕೋಮಲತೆಯನ್ನು ಅವನು ಮುಟ್ಟದೆ ಬರೀ ಗಾಳಿಗೆ ಒಡಗಿರುವೆಯಲ್ಲ. ಅಂದರೆ ರಾಮನಿಗೆ ಸೇರದೆ ನೀನು ಯೂಸ್ಲೆಸ್ಸು ಅಂತ ಹೇಳಬೇಕಾಗಿದೆ, ಅದನ್ನು ಹೇಳ್ತಾ ಇದ್ದಾಳೆ. ದುಂಬಿಗಳ ಸಮೂಹದ ವರ್ಣನೆಗೆ ಆಶ್ರಯವಾದ ಅರಳಿದ ಹೂಗಳು ನಿಮ್ಮ ಸುವಾಸನೆಯಿಂದ ಅವನ ಜೀವವನ್ನು ಉತ್ತೇಜಿಸದೆ ಬಾಡಿ ಹೋಗಿರುವಿರಿಯಲ್ಲ. ಅಂದರೆ ನೀವು ಏನು ಯಾರಿಗೆ ಸೇರಬೇಕು ಅವ್ರಿಗೆ ಸೇರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನ ಜೀವಕ್ಕೆ ಆಹಾರವಾಗದೆ ರುಚಿ ಹದಗೆಟ್ಟು ಹುಳುವಿಗೆ ಆಸರೆಯಾದ ಎಲೆ ವನ್ಯ ಫಲವೇ. ಅಂದರೆ ಹುಳುವಿಗೆ ಆಸರೆ ಆಗಿಬಿಟ್ಟಿದೆಯಾ ನೀನು ದೇವರಿಗೆ ಸೇರಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾಳೆ ಎಂಬ ತೆರನಾಗಿ ಹಾಡುತ್ತಾಳೆ ಅಂತ ಹೇಳ್ಬಾರ್ದ್ರೆ ಆಯಿತು ಮಕ್ಕಳೇ. ಇದು ಕೂಡ ಅಷ್ಟೇ ಏನು ಗೊತ್ತಾ ಇಂಪಾರ್ಟೆಂಟು, ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ಪೂತಿ ನರಸಿಂಹಾಚಾರ್ಯ ಅವ್ರದ್ದು ಇದು ಕೂಡ ಎಷ್ಟು ಸತಿ ಕೇಳಿದ್ದಾರೆ ನೋಡಿ ಮಕ್ಕಳು. 23, 24, 20 ಎಲ್ಲ ಟೈಮಲ್ಲೂ ಕೇಳಿದ್ದಾರೆ. ಇವರು ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ಇಲ್ಲಿ ಇವ್ರ ಹೆಸರೇ ತುಂಬ ದೊಡ್ಡದಾಗಿದೆ. ಇದನ್ನು ಬರೆಯೋದನ್ನೇ ಕರೆಕ್ಟಾಗಿ ಪುರೋಹಿತ ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್ ಇಷ್ಟು ಬರಿಬೇಕು. ಅವ್ರ ಪೂರ್ತಿ ಹೆಸರು ಪೂತಿನ ಅಂತಿದೆ ಅಲ್ವಾ, ಅದಕ್ಕೋಸ್ಕರ. ಮತ್ತು 1905 ಮಂಡ್ಯ ಜಿಲ್ಲೆ ಮೇಲ್ಕೋಟೆಯಲ್ಲಿ ಹುಟ್ಟಿದ್ರು. ಇವರ ಕೃತಿಗಳು ಶಬರಿಯಿಂದ ಶುರು ಮಾಡಿ ಶಬರಿ, ಅಹಲ್ಯೆ, ಗೋಕುಲ ನಿರ್ಗಮನ, ವಿಕಟ ಕವಿ ವಿಜಯ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು, ಹಣತೆ, ರಸ ಸರಸ್ವತಿ, ಗಣೇಶ ದರ್ಶನ, ಶಾರದಾ ಯಾಮಿನಿ, ಶ್ರೀಹರಿ ಚರಿತೆ ಮತ್ತು ಇವರ ರಥ ಸಪ್ತಮಿ ಅಂತ ಹೇಳಿ ಬರೀರಿ. ಮತ್ತು ಇವರಿಗೆ ಏನು ಪ್ರಶಸ್ತಿ ಬಂತು ಅಂತ ಅನ್ನೋದು ತುಂಬ ಕಡಿಮೆ ಪ್ರಶಸ್ತಿಗಳಿದೆ, ಈಸಿಯಾಗಿ ನೆನ್ಪಿಟ್ಕೋಬೋದು. ಇದಕ್ಕೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿ 2 ಪ್ರಶಸ್ತಿ ಮಾತ್ರ ಬಂದಿದೆ. ಇವೆರಡನ್ನೇ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೊಟ್ಟಿರೋದು, ಅದನ್ನೇ ಬರೀರಿ ಸಾಕು. ಕೃತಿ ಬರೆದು ಬರಿಬೇಕಾ ಮ್ಯಾಮ್ ಅಂತ ಹೇಳಿ ಕ್ವಶನ್ ಇರುತ್ತೆ. ಕೃತಿ ಬರೆದು ಬರಿಬೇಕು ಅಂತ ಏನಿಲ್ಲ, ಹಾಗೆ ಬರೆದ್ರು ಓಕೆ, ಸರಿನಾ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ನಾನು ಇಲ್ಲಿ ನೋಡಿ ಇವೆಲ್ಲನೂ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಹಿಂದ್ಗಡೆ ಕೊಟ್ಟಿರುವಂಥ ಇದು. ಇಲ್ಲಿ ಶಬರಿ ಅಂತ ಹೇಳಿ ಬರೆದು ಇಲ್ಲಿ ಶಬರಿ ಗೀತ ನಾಟಕ ಪೂತಿ ನರಸಿಂಹಾಚಾರ್ ಅಂತ ಬರಿಬೋದು, ಅಥವಾ ಪೂತಿನ ಅವರ ಅಂತ ಕೂಡ ಬರಿಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಯಾವುದೀ ಮರಳು ನಮ್ಮೆಡೆಗೆ ಬರುತ್ತಿಹೋದು, ಈ ವಾಕ್ಯವನ್ನು ಯಾರು ಹೇಳಿದರು? ಇಲ್ಲಿ ಲಕ್ಷ್ಮಣ ಹೇಳ್ದ. ಯಾರಿಗೆ? ರಾಮನಿಗೆ ಹೇಳ್ದ. ಲಕ್ಷ್ಮಣನಿಗೆ ಹೇಳ್ತಾನೆ. ಯಾರು? ರಾಮನು ಲಕ್ಷ್ಮಣನಿಗೆ ಹೇಳ್ತಾನೆ. ರಾಮನು ಲಕ್ಷ್ಮಣನಿಗೆ ಹೇಳ್ತಾ ಯಾವುದೀ ಮರಳು ನಮ್ಮೆಡೆಗೆ ಬರ್ತಾ ಇದೆ ಅಂತ ಹೇಳಿ. ಆಮೇಲೆ ಯಾವ ಟೈಮಲ್ಲಿ ಸೀತಾ ಅಪಹರಣ ಆದಮೇಲೆ ಅವರಿಗೆ ಧನು ಏನು ಹೇಳ್ತಾನೆ ಅಂದರೆ, ನಿಮ್ಮನ್ನು ಕಾಯ್ತಾ ಇರೋಂಥ ಮತಂಗ ಆಶ್ರಮದಲ್ಲಿ ಶಬರಿ ಅಂತ ಕಾಯ್ತಾ ಇದ್ದಾಳೆ, ಆ ಸಂದರ್ಭವನ್ನು ಬರಿಬೇಕು. ಇಷ್ಟು ಬರೆದ್ರೆ ಸಂದರ್ಭ ಆಯಿತು ಮಕ್ಕಳೇ. ಇಲ್ಲಿ ಎಲ್ಲ ಸಂದರ್ಭನೂ ಅದೇ, ಯಾರು ಹೇಳಿದ್ರು ಯಾವ ಸಂದರ್ಭ ಅಂತ ಇಷ್ಟು ಬರೆದ್ರೆ ಸಂದರ್ಭ ಆಯಿತು. ಇಲ್ಲಿ ಶ್ರೀರಾಮನ ದರ್ಶನಕ್ಕಾಗಿ ಕಾದಿರುವುದನ್ನು ಇಲ್ಲಿ ಕವಿ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಅಂತ ಹೇಳಿದರೆ ಆಯಿತು ಮಕ್ಕಳೇ, ಸರಿನಾ. ಓಕೆ, ಇಲ್ಲಿ ನೋಡಿ ಮತ್ತೆ ನಾಚುತಿಹೆ ನೀ ಪೂಜೆಯ ನಲುಮೆಯಿಂದ ಅಂತ ಹೇಳಿದರೆ ಈ ಮಾತನ್ನು ರಾಮನು ಲಕ್ಷ್ಮಣನಿಗೆ ಹೇಳುತ್ತಾನೆ. ಈ ಮಾತನ್ನು ಯಾರು ಹೇಳ್ತಾರೆ? ರಾಮನು ಲಕ್ಷ್ಮಣನಿಗೆ ಹೇಳ್ತಾನೆ. ಶಬರಿ ಏನು ಮಾಡ್ತಾಳೆ? ಎಲ್ಲ
ಆ ಅರ್ಪಣೆಯನ್ನು ಮಾಡ್ತಾಳಲ್ಲ ಅದನ್ನು ನೋಡಿ ಅವನು ಸಂತೋಷದಿಂದ ಹೇಳ್ತಾ ಇದ್ದಾನೆ. ಅಂದರೆ ನೀನು ಕೊಟ್ಟಿರೋದನ್ನೆಲ್ಲ ತಗೊಂಡು ನಿನ್ನ ಪ್ರೀತಿಯಿಂದ ನಾನು ಏನು ಮಾಡ್ತಾ ಇದ್ದೀನಿ, ತಗೊಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ನಲುಮೆಯಿಂದ ತಗೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಶಬರಿ ತನ್ನನ್ನು ಪ್ರೀತಿಯಿಂದ ನೆನೆಯುತ್ತಾ ಹಂಬಲಿಸುತ್ತಾ ಇರುವ ದೃಶ್ಯವನ್ನು ನೋಡಿ ಅವಳ ಬಗ್ಗೆ ಹೇಳ್ತಾನೆ. ಯಾರು? ರಾಮ ಹೇಳ್ತಾನೆ ಅಲ್ವಾ, ಅವಳ ಬಗ್ಗೆ ಹೇಳ್ತಾನೆ. ಇದನ್ನು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ. ಇಲ್ಲಿ ಏನು ಗೊತ್ತಾ, ಇಲ್ಲಿ ಫಸ್ಟು ಕಾಯ್ತಾ ಇರ್ತಾಳಲ್ವ ಶಬರಿ, ಆ ಸಂದರ್ಭವನ್ನು ಇಲ್ಲಿ ಬರಿಬೇಕು. ಅಂದರೆ ಕಾಯ್ತಾ ಇರಬೇಕಾದ್ರೆ ಅವಳು ಹೇಳ್ತಾಳಲ್ವ ಹಣ್ಣನ್ನು, ಇನ್ನು ಎಂಥ ಹಣ್ಣಿ ವನಗಳಿಗೆ ವನ್ಯ ಫಲಗಳಿಗೆ ವನ್ಯ ಫಲಗಳಿಗೆ ಹೇಳ್ತಾಳಲ್ವ, ಆ ವಿಷಯವನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಸರಿನಾ? ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಇಲ್ಲಿ ನಾಚುತಿಹೆ ನೀ ಪೂಜೆಯ ನಲುಮೆಯಿಂದ, ಅವಳು ಕಾಯ್ತಾ ಇರೋ ಸಂದರ್ಭ ಇರುತ್ತೆ. ಅಲ್ಲಿ ಏನು ಮಾಡ್ತಾಳೆ ಅಂತಂದರೆ ವನ್ಯ ಫಲಗಳಿಗೆ ಅವುಗಳಿಗೆಲ್ಲ ಹೇಳ್ತಾಳಲ್ವ, ನೀವು ರಾಮನಿಗೆ ಸೇರದೆ ನಿಮ್ಮದು ಜೀವನ ಯೂಸ್ಲೆಸ್ಸು ಅಂತ ಹೇಳ್ತಾಳಲ್ವ, ಆ ವಿಷಯವನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಓಕೆ, ಇಲ್ಲಿ ಸ್ವಾರಸ್ಯ ಏನು ಬರಿಬೇಕು ಅಂದರೆ, ಇಲ್ಲಿ ಶಬರಿ ಕಾದಿರುವುದನ್ನು ಇಲ್ಲಿ ಕವಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಹೇಳಿ ಬರೆದ್ರೂ ಆಯಿತು. ಅಥವಾ ಶಬರಿಯು ತನ್ನನ್ನು ಪ್ರೀತಿಯಿಂದ ನೆನೀತಾ ಇದ್ದಾಳೆ ಅನ್ನೋದನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಅಂದರೂ ಕೂಡ ಆಯಿತು ಮಕ್ಕಳೇ. ಸರಿನಾ? ಓಕೆನಾ? ನಿಮ್ಗೆ ಇದರಲ್ಲಿ ಏನಾದ್ರು ಡೌಟ್ ಇದ್ದರೆ ನಂಗೆ ಮತ್ತೆ ಕಮೆಂಟ್ ಹಾಕಿ. ಓಕೆ, ನಾನು ಮತ್ತೆ ಪರಿಹರಿಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡಿ, ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದು ಅಂದರೆ ನಾವು ಹೋಗ್ತಾ ಇದ್ದೀವಿ. ದಾರಿಗರು ಅಂದರೆ ಹೋಗ್ತಾ ಇರೋರಿಗೆ ನಮಗೆ ಬೀಡು ಅಂದರೆ ನಮ್ಗೆ ಇಲ್ಲಿ ತಂಗಕ್ಕೆ ಜಾಗ ಸಿಗುತ್ತಾ ಅಂತ ಹೇಳಿ ಯಾರು ಕೇಳ್ತಾರೆ? ಇಲ್ಲಿ ರಾಮ ಶಬರಿಗೆ ಕೇಳ್ತಾನೆ. ಆ ವಿಷಯವನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಓಕೆ, ಆಮೇಲೆ ಇಲ್ಲಿ ಏನು ಬರಿಬೇಕು ಅಂದರೆ, ತಾಯಿ ಪ್ರಯಾಣಿಕರಿಗೆ ಅಂದರೆ ಪ್ರಯಾಣ ಮಾಡ್ತಾ ಇರುವಂಥವ್ರಿಗೆ ಇಲ್ಲಿ ಬೀಡು ಸಿಗುತ್ತಾ ಅಂತ ಹೇಳಿ ರಾಮ ಕೇಳೋದನ್ನ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ಅಂತ ಬರೆದ್ರೆ ಆಯಿತು ಮಕ್ಕಳೇ. ಸರಿನಾ? ಓಕೆ, ಹಾಗಿದ್ರೆ ನಾನು ನೆಕ್ಸ್ಟ್ ಹೋಗ್ತೀನಿ ನೋಡಿ. ಈ ಎಲ್ಲ ಸಂದರ್ಭಗಳು ನಿಮ್ಮ ಒಂದು ಪಾಠದ ಕೊನೆಯಲ್ಲಿ ಇದೆಯಲ್ಲ, ಅಭ್ಯಾಸ ಭಾಗ ಇದೆಯಲ್ಲ ಅದರಲ್ಲಿದೆ. ನಿಮಗೆ ಇಲ್ಲ ಮ್ಯಾಮ್ ನನಗೆ ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಶಬರಿ ಒನ್ ಶಾಟ್ ವಿಡಿಯೋನ ನೋಡಿ, ಅದರಲ್ಲಿಯೂ ಕೂಡ ನಾನು ಎಲ್ಲನೂ ವರ್ಣಿಸಿದ್ದೀನಿ. ಓಕೆನಾ? ಓಕೆ, ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ಅಂದರೆ ನಿನ್ನ ರೂಪ ಎಷ್ಟು ಸುಂದರವಾಗಿದೆ ಅಷ್ಟೇ ನಿನ್ನ ಮಾತು ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ಶಬರಿ ರಾಮನಿಗೆ ಹೇಳುವಂಥ ಸಂದರ್ಭವನ್ನು ವಿವರಿಸಬೇಕು. ಇಲ್ಲಿ ರಾಮ ನಿನ್ನ ರೂಪದಂತೆ ಮಾತು ಕೂಡ ಅಷ್ಟೇ ಧಾರಾಳವಾಗಿದೆ, ಅಷ್ಟೇ ಚೆನ್ನಾಗಿದೆ ಅಂತ ಹೇಳುವುದು. ಈ ಮೂಲಕ ಹೇಳಿ ಶಬರಿ ಏನು ಮಾಡ್ತಾಳೆ ತನ್ನ ರಾಮನ ವ್ಯಕ್ತಿತ್ವವನ್ನು ಇಲ್ಲಿ ವರ್ಣಿಸ್ತಾಳೆ. ಅದನ್ನು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ. ರಾಮನ ವ್ಯಕ್ತಿತ್ವವನ್ನು ಇಲ್ಲಿ ಕವಿ ಪೂತಿನವರು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಶಬರಿಯ ಮುಖಾಂತರ ಅಲ್ವಾ. ಓಕೆ, ಅದನ್ನು ಹೇಳಿದರೆ ಆಯಿತು ಮಕ್ಕಳೇ. ಇಲ್ಲಿ ನೋಡಿ, ಬೆಳಕಿಗೊಲಿದವರ ಉರಿವ ಬತ್ತಿಯ ಕರುಕ ಕಾಣರು ಅಂದರೆ ಬೆಳಕು ಉರಿತಾ ಇರಬೇಕಾದ್ರೆ ಅದಕ್ಕೆ ಮುಂದೆ ಒಂದು ಸ್ವಲ್ಪ ಕಪ್ಪಿದ್ರೂ ಕೂಡ ಅದಕ್ಕೆ ಕಾಣಲ್ಲ ಅಂತ ಹೇಳ್ತಾರೆ. ಯಾವಾಗ ಅವಳು ವೇದಿಯಲ್ಲಿ ತನ್ನನ್ನು ಆಹುತಿ ಕೊಡ್ತಾಳಲ್ವ, ಆ ಟೈಮಲ್ಲಿ ಹೇಳುವಂಥದ್ದಿದು. ಆ ಸಂದರ್ಭವನ್ನು ಇಲ್ಲಿ ಬರಿಬೇಕು. ಅವಳು ಮೋಕ್ಷವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಅವಳು ಹೇಳ್ತಾಳಲ್ವ, ಆ ವಿಷಯವನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಬೆಳಕನ್ನು ಇಷ್ಟಪಡುವವರು ಉರಿವ ಬತ್ತಿವೆ ಕಪ್ಪನ್ನು ನೋಡೋದಿಲ್ಲ ಅನ್ನೋದನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಕವಿ ಹೇಳಿದ್ದಾರೆ ಅಂತ ಬರೆದ್ರೆ ಆಯಿತು ಮಕ್ಕಳೇ. ನೆಕ್ಸ್ಟ್ ನೋಡಿ, ಇಲ್ಲಿ ಇಂಥ ಶಿಷ್ಯರ್ತಿ ಪಡೆದ ನಿನ್ನ ಗುರುಗಳೆಂಥರೋ ಅಂತ ಹೇಳಿ ಹೇಳ್ತಾರೆ. ಗುರುಗಳೆಂಥರೋ ಇಲ್ಲಿ ಏನು ಗೊತ್ತಾ ಅಂದರೆ ಶಬರಿ ಅಂತ ಶಿಷ್ಯೆಯನ್ನು ಪಡೆದಂಥ ಅವರ ಮತಂಗ ಋಷಿಗಳು ಎಂಥ ಪುಣ್ಯವಂತರು ಅಂತ ಹೇಳೋದನ್ನು ಯಾರು? ರಾಮ ಇಲ್ಲಿ ಶಬರಿಗೆ ಹೇಳ್ತಾನೆ. ಇಲ್ಲಿ ಏನು ಗೊತ್ತಾ, ಅವಳ ಶಿಷ್ಯತ್ವವನ್ನು, ಅವಳ ಒಂದು ವ್ಯಕ್ತಿತ್ವವನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಬರೆದ್ರೆ ಆಯಿತು ಮಕ್ಕಳೇ. ಓಕೆನಾ? ಇದು ಸೇಮ್ ಟು ಸೇಮ್ ಹಾಗೆ ಇತ್ತು, ಅದೇ ಒಂದು ಪ್ಯಾರಾಗ್ರಾಫಲ್ಲಿ ಸಂದರ್ಭದಲ್ಲಿ ಬರುತ್ತೆ. ಅದಕ್ಕೆ ಹಾಗೆ ಬರೆದ್ರೆ ಆ ಸಂದರ್ಭವನ್ನೇ ಬರೆದು ಸ್ವಾರಸ್ಯವನ್ನು ಏನು ಬರಿಬೇಕು ಅಂತ ಹೇಳಿದರೆ ಇಲ್ಲಿ ಶಬರಿಯ ವ್ಯಕ್ತಿತ್ವವನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಹೇಳಿ ಬರೆದ್ರೆ ಆಯಿತು. ನೆಕ್ಸ್ಟ್ ನೋಡಿ ಮಕ್ಕಳೇ, ಇಲ್ಲಿ
ಇಲ್ಲಿ ರಾಮ ಧ್ಯೇಯಗೆಡೆ ಸ್ಥೈರ್ಯ ಕೆಡೆ ಯಾರು ಅಂತಂದರೆ, ರಾಮ ನೀನು ಧೈರ್ಯವನ್ನು ಕಳ್ಕೊಂಡ್ರೆ ಯಾರು ಸ್ಥೈರ್ಯವನ್ನು ಕೊಡಬೇಕು ಅಂತ ಲಕ್ಷ್ಮಣ ಫಸ್ಟಿಗೆ ಕೇಳ್ತಾನಲ್ವ. ಆವಾಗ ಅವನು ಬೇಜಾರು ಮಾಡ್ಕೊಂಡಾಗ ರಾಮ ಆ ಒಂದು ಸಂದರ್ಭವನ್ನು ಇಲ್ಲಿ ಬರಿಬೇಕು. ಅಂದರೆ ಲಕ್ಷ್ಮಣ ಹೇಳ್ತಾನೆ ಯಾವ ಸಂದರ್ಭದಲ್ಲಿ ರಾಮ ಗಿರಿವನಗಳಿಗೆ ಪ್ರಾರ್ಥಿಸ್ಕೋತಾ ಇದ್ದಾನೆ, ಸೀತೆ ದೊರೆಯುವಳೆ ಅಥವಾ ದೊರೆಯುವ ದಿಲ್ವೆ ಅಂತ ಹೇಳಿ ಕೇಳ್ಕೊತಾ ಇರ್ತಾನಲ್ವ. ಆ ಒಂದು ಸಂದರ್ಭದಲ್ಲಿ ಕೇಳುವಂಥದ್ದನ್ನು ಬರಿಬೇಕು. ಇಲ್ಲೇನು ಬರಿಬೇಕು ಅಂದರೆ, ಇಲ್ಲಿ ಲಕ್ಷ್ಮಣನು ರಾಮನಿಗೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಸಮಾಧಾನವನ್ನು ಹೇಳ್ತಾನೆ. ಆ ಸಮಾಧಾನ ಹೇಳುವ ರೀತಿಯನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಬರೆದ್ರೆ ಆಯಿತು. ಸಮಾಧಾನ ಹೇಳುವ ರೀತಿಯನ್ನು, ಅಣ್ಣನಿಗೆ ತಮ್ಮನು ಸಮಾಧಾನ ಹೇಳುವ ರೀತಿಯನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ಹೀಗೆ ಬರೆದ್ರು ಆಯಿತು ಮಕ್ಕಳೇ. ಎರಡರಲ್ಲಿ ಯಾವ್ದು ಬರೆದ್ರು ಸರಿಯಾಗಿರುತ್ತೆ. ಓಕೆನಾ? ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಶಬರಿಯ ಚಿಂತೆ ಇಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ಬರೀರಿ ಅಂದರೆ, ಇಲ್ಲಿ ಪೂರ್ತಿ ನಮ್ಮ ಶಬರಿ ಪಾಠದ ಸ್ವಾರಸ್ಯವನ್ನು ಬರಿಬೇಕು. ಅಂದರೆ ಶಬರಿ ಯಾಕೆ ರಾಮನಿಗೆ ಅಕ್ಕ ಇದ್ಲು, ರಾಮ ಯಾರು ಹೇಳಿದರು ರಾಮನಿಗೆ ಶಬರಿ ಆಶ್ರಮಕ್ಕೆ ಬರೋದಕ್ಕೆ, ಅದೆಲ್ಲ ವಿಷಯವನ್ನು ಇಲ್ಲಿ ಸಂಪೂರ್ಣವಾಗಿ ಬರಿಬೇಕು ಮಕ್ಕಳೇ. ಅಂದರೆ ಇಲ್ಲಿ ಸಾರಾಂಶವನ್ನು ಬರಿಬೇಕು. ಶಬರಿ ಪಾಠದ ಸಾರಾಂಶವನ್ನು ಇಲ್ಲಿ ಬರಿಬೇಕು. ಎಷ್ಟು? 10 ರಿಂದ 15 ಲೈನಲ್ಲಿ ಬರಿಬೇಕು. ಇಷ್ಟು ಬರೆದ್ರೆ ಈ ಒಂದು ಉತ್ತರ ಕರೆಕ್ಟ್ ಆಗಿರುತ್ತೆ. ಇದು 4 ಅಂಕದ ಪ್ರಶ್ನೆ. ಇದು ಸುಮಾರು ಸತಿ ಬಂದಿದೆ. ಓಕೆನಾ? ಸರಿ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇಲ್ಲಿ ಶಬರಿಯ ಸಡಗರ ಸಂತೋಷವನ್ನು ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಅಂತ ಹೇಳಿದ್ರೆ, ಅವಳು ಹೇಳ್ತಾಳಲ್ಲ ಎಷ್ಟು ಚಂದ, ಆಮೇಲೆ ರಾಮ ಬರೋದನ್ನು ಕಾಯ್ತಾ ಇದ್ದೀನಿ ಅಂತ ಹೇಳಿ ಎಲ್ಲ ಅವಳು ಹಾಡ್ತಾಳಲ್ವ, ಆ ವಿಷಯವನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಇಲ್ಲಿ ಹಣ್ಣು ಹಂಪಲುಗಳ ಬಗ್ಗೆ ಹೇಳ್ತಾಳೆ, ಆಮೇಲೆ ಆ ಹೂವನ್ನು ಕಟ್ತಾ ಇರಬೇಕಾದ್ರೆ ಹೇಳ್ತಾಳೆ, ಅಥವಾ ಆಮೇಲೆ ಶಬರಿ ಕಾದಿರೋದನ್ನ ಬಗ್ಗೆ ಹೇಳ್ತಾಳೆ. 2 ಹಾಡುಗಳ ಒಂದು ಸಾರಾಂಶವನ್ನು ಬರೆದ್ರೆ ಆಯಿತು ಮಕ್ಕಳೇ. ಇಲ್ಲಿ ಹಾಡಿನ ಸಾರಾಂಶ ಬರಿಬೇಕು. ಅವಳು ಮೇಳದವರ ಹಾಡಿನಲ್ಲಿ ಒಂದು ಹೇಳ್ತಾ ಇರ್ತಾಳ, ಆ ಸಾರಾಂಶವನ್ನು ಬರಿಬೇಕು ಮಕ್ಕಳೇ. ಸರಿನಾ? ಇಲ್ಲಿ ನೋಡಿ, ನಂಬಿ ಕೆಟ್ಟವರಿಲ್ಲ ಎಂಬ ಮಾತನ್ನು ಶಬರಿಯ ಪಾಲಿಗೆ, ಅಂದರೆ ಅವಳು ನಂಬಿರ್ತಾಳೆ ರಾಮ ಬಂದೇ ಬರ್ತಾನೆ, ತನಗೆ ಮುಕ್ತಿಯನ್ನು ಕೊಟ್ಟೇ ಕೊಡ್ತಾನೆ. ಅವಳ ನಂಬಿಕೆ ಏನಾಗಲ್ಲ, ಸುಳ್ಳಾಗಲ್ಲ, ರಾಮ ಬರ್ತಾನೆ ಅನ್ನೋದನ್ನು ಇಲ್ಲಿ ಹೇಳಬೇಕು. ಇದು ಕೂಡ ಸಾರಾಂಶ ಆಧಾರಿತವಾಗಿರುತ್ತೆ. ಸಾರಾಂಶ ಹೇಗೆ ಕಾಯ್ದಿದ್ಲು, ಹೇಗೆ ರಾಮ ಬಂದ ನಂತರ ಹೇಗೆ ಅವಳು ತನಗೆ ಮುಕ್ತಿಯನ್ನು ಕೊಡಬೇಕು ಅಂತ ಕೇಳ್ಕೊತಾಳೆ, ಆ ವಿಷಯವನ್ನು ಇಲ್ಲಿ ಬರಿಬೇಕು. ಇದು ಕೂಡ ಸಾರಾಂಶ ಆಧಾರಿತವಾಗಿದೆ ಮಕ್ಕಳೇ. ಓಕೆ, ಇಲ್ಲಿ ಆ ಸಾರಾಂಶವನ್ನು ನೀವೇನು ಮಾಡಬೇಕು, ಕೀವರ್ಡ್ಸನ್ನು ಹಾಕ್ಕೊಂಡು ಬರಿತಾ ಹೋಗ್ಬೇಕು. ಯಾಕಂದರೆ ಕೀವರ್ಡ್ಸ್ ಅಂದರೆ ಇಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ರಾಮ ಬರೋದಕ್ಕಿಂತ ಮುಂಚೆ ಅವಳು ಯಾರ ಶಿಷ್ಯ ಆಗಿದ್ಲು, ಯಾಕೆ ಕಾಯ್ತಾ ಇದ್ಲು, ಆಮೇಲೆ ಯಾವುದಕ್ಕೋಸ್ಕರ ಕಾಯ್ತಾ ಇದ್ಲು, ಹೇಗೆ ಕಾಯ್ತಾ ಇದ್ಲು, ಆಮೇಲೆ ರಾಮ ಬಂದ, ಅವಳು ಹೇಗೆ ಸತ್ಕಾರ ಮಾಡಿದ ಮೇಲೆ ಏನಾಯಿತು, ಸತ್ಕಾರ ಮಾಡಿದ ಮೇಲೆ ಅವಳು ತನಗೆ ಮುಕ್ತಿಯನ್ನು ಕೊಡು ಅಂತ ಕೇಳಿದ್ಲು, ಅವಾಗ ರಾಮ ಕೊಡಲ್ಲ ಅಂದ, ಆಮೇಲೆ ಅವಳು ಬೇಡಿದ್ಲು, ಕೊಟ್ಟ, ಅವಾಗ ವೇದಿಯಲ್ಲಿ ತನ್ನನ್ನು ತಾನು ಪಂಚಭೂತಗಳಲ್ಲಿ ಲೀನ ಆದ್ಲು, ಆ ವಿಷಯವನ್ನು ಬರಿಬೇಕು ಮಕ್ಕಳೇ. ಸರಿನಾ? ನೋಡಿ ಮಕ್ಕಳೇ, ಈ LBA ಕ್ವಶನ್ಸ್ ಇದೆಯಲ್ಲ, ಇದು ತುಂಬ 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 ಇಂಪಾರ್ಟೆಂಟು ಮಕ್ಕಳೇ. ಇದನ್ನು ಮರಿದೆ ಚೆನ್ನಾಗಿ ವಿಡಿಯೋನ 1 ರಿಂದ 2 ಸತಿ ನೋಡಿ, ಆಮೇಲೆ ಅಭ್ಯಾಸ ಭಾಗದಲ್ಲಿರುವಂಥ ಎಲ್ಲ ಸಂದರ್ಭಗಳನ್ನು ಪ್ರಾಕ್ಟೀಸ್ ಮಾಡಿ. ಸಂದರ್ಭ ಏನು ಬರಿಬೇಕು, ಹೇಗೆ ಶುರು ಮಾಡಬೇಕು, ಹೇಗೆ ಮುಗಿಸ್ಬೇಕು ಅಂತ. ಸ್ವಾರಸ್ಯ ಅಂತೂ ನಿಮ್ಗೆ ಗೊತ್ತಿದೆ, 1 ವಾಕ್ಯ 1.5 ವಾಕ್ಯ, ತುಂಬ ಜಾಸ್ತಿನೇ 2 ವಾಕ್ಯದಲ್ಲಿ ಬರೀರಿ, ತುಂಬ ಜಾಸ್ತಿ ಬರೆಯೋಕ್ಕೆ ಹೋಗಬೇಡಿ. ಓಕೆನಾ? ಅದಕ್ಕೆ 1 ಅಂಕ ಇರೋದು, ಅದಕ್ಕೋಸ್ಕರ. ಇದು LBA ಕ್ವಶನ್ ಇದೆ ಅಲ್ವಾ, ಇದು ತುಂಬ ತುಂಬ ಇಂಪಾರ್ಟೆಂಟು. ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ಇದೇ ಥರ ನಿಮ್ಗೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ, ಮರೀದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ.